ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಮಲ್ಲಿಕಾರ್ಜುನ್ ಬಂಡೆ ಅಂತ್ಯ ಸಂಸ್ಕಾರದಲ್ಲಿ ಕಣ್ಣೀರಿನ ಕೋಡಿನೇ ಹರಿತು. ಕೇವಲ ಕುಟುಂಬಸ್ಥರು, ಅವರ ಸ್ನೇಹಿತರು ಮಾತ್ರ ಅಲ್ಲ, ಸಹೋದ್ಯೋಗಿಗಳು ರೋಧಿಸಿದ ರೀತಿ ನೋಡಿದ್ರೆ ಎಂಥ ಕಟುಕನ ಕಣ್ಣಲ್ಲಿ ಕೂಡ ನೀರು ಬರಬೇಕಾಗಿತ್ತು. ಅಧಿಕಾರಿಗಳು, ಹಿರಿಯ ಪೊಲೀಸ್ ಅಧಿಕಾರಿಗಳು ತಮ್ಮೆಲ್ಲ ಭಾವನೆಗಳನ್ನು ಇವತ್ತು ಕಣ್ಣೀರಿನ ಮೂಲಕ ಹೊರಹಾಕಿದ್ರು. ಅದರಲ್ಲೂ ಮಲ್ಲಿಕಾರ್ಜುನ ಬಂಡೆಯವರ ಮಗ ಪಾರ್ಥಿವ ಶರೀರದ ಹತ್ತಿರ ಬಂದಾಗ ಸುತ್ತಲಿದ್ದಂಥವರಿಗೆ ತಮ್ಮ ಅಳು ತಡೆದುಕೊಳ್ಳೋದಕ್ಕಾಗಲಿಲ್ಲ. ಮಲ್ಲಿಕಾರ್ಜುನ ಬಂಡೆಯವರ ಪತ್ನಿ ಮಧು ತಮ್ಮ ಪತಿ ಆಸ್ಪತ್ರೆಗೆ ದಾಖಲಾದ ಕ್ಷಣದಿಂದ ಕೇಳಿಕೊಳ್ತಾ ಇದ್ದರು ಸರ್ಕಾರವನ್ನು, ನನ್ನ ಪತಿಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ವಿದೇಶಕ್ಕೆ ಕಳಿಸಿ, ವಿದೇಶದ ವೈದ್ಯರನ್ನು ಕರೆಸಿ, ಮಿಲಿಟರಿಯ ವೈದ್ಯರನ್ನು ಕರೆಸಿ ಅನ್ನುವಂಥದ್ದು ಆಕೆಯ ಅಸಹಾಯಕತೆ ಎಂಥವರಿಗೂ ಅರ್ಥ ಆಗುವಂಥದ್ದಾಗಿತ್ತು. ಆದರೆ ಹೈದರಾಬಾದ್ನ ವೈದ್ಯರು ವಿದೇಶಕ್ಕೆ ಕರೆದುಕೊಂಡು ಹೋಗೋದ್ರಿಂದ ಹೆಚ್ಚಿನ ಯಾವುದೇ ರೀತಿಯಾದಂಥ ಅನುಕೂಲ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರಿಂದಾಗಿ ಸರ್ಕಾರ ಆ ನಿರ್ಧಾರದಿಂದ ಹಿಂದೆ ಸರಿಬೇಕಾಯಿತು. ಮುಖ್ಯಮಂತ್ರಿಗಳು, ಗೃಹ ಸಚಿವರು ಇಬ್ಬರೂ ಕೂಡ ಹೇಳಿದಂಥ ಮಾತು, ಒಂದು ವೇಳೆ ವೈದ್ಯರು ಹೇಳಿದ್ರೆ ಅವರು ಯಾವ ದೇಶದಲ್ಲಿ ಯಾವ ವೈದ್ಯರ ಹತ್ರ ಚಿಕಿತ್ಸೆ ಕೊಡಿಸ್ಬೇಕು ಅಂತಾರೋ ಅಲ್ಲಿಗೆ ನಾವು ಕರೆದುಕೊಂಡು ಹೋಗ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಅದು ಯಾವುದಕ್ಕೂ ವಿಧಿ ಅನುಮತಿಯನ್ನು ಕೊಡಲಿಲ್ಲ. ಮಲ್ಲಿಕಾರ್ಜುನ ಬಂಡೆಯವರನ್ನು ತನ್ನೆಡೆಗೆ ಸೆಳೆದುಕೊಂಡು ಮಲ್ಲಿಕಾರ್ಜುನ ಬಂಡೆಯವರ ಸಹೋದ್ಯೋಗಿಗಳ ರೋದನ ಕೂಡ ಇವತ್ತು ಮುಗಿಲು ಮುಟ್ಟಿತ್ತು. ಇವತ್ತು ಅವರ ಪತ್ನಿಯ ದುಃಖದ ಕಟ್ಟೆ ಕೂಡ ಒಡಿತು. 8 ದಿನಗಳ ಕಾಲ ಅಸಹಾಯಕತೆಯಿಂದ ಎಲ್ಲೋ ಒಂದು ಕಡೆ ಒಂದು ಪವಾಡ ನಡೆದು ಬಿಡುತ್ತೆ, ನನ್ನ ಗಂಡ ಆಸ್ಪತ್ರೆಯ ICUನಿಂದ ಎಚ್ಚರಗೊಂಡು ಎದ್ದು ಹೊರಗೆ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇಟ್ಕೊಂಡು ಸರ್ಕಾರದ ಕಡೆಗೆ, ದೇವರ ಕಡೆಗೆ ಆಸೆಯ ಕಣ್ಣುಗಳಿಂದ ನೋಡ್ತಾ ಇದ್ದ ಮಧು ಅವರ ದುಃಖದ ಕಟ್ಟೆ ಇವತ್ತು ಒಡೆದಿತ್ತು. ಆ ದುಃಖದ ಜೊತೆಗೆ ಆಕ್ರೋಶ ಕೂಡ ಹೊರಗೆ ಬಂತು. ನನ್ನ ಪತಿಯ ಸಾವಿಗೆ ಹಿರಿಯ ಅಧಿಕಾರಿಗಳೇ ಕಾರಣ, ಶೂಟರ್ ಮುನ್ನ ನನ್ನ ಜೀವಂತ ಹಿಡಿದು ತರಬೇಕು ಅಂತ ಆರ್ಡರ್ ಕೊಟ್ಟಿದ್ದಕ್ಕೆ ನನ್ನ ಪತಿಯ ಪ್ರಾಣ ಹೋಯಿತು ಅನ್ನುವಂಥ ನೇರವಾದ ಆರೋಪ ಮಾಡಿದ್ರು. CBI ತನಿಖೆಗೆ ಕೂಡ ಆಗ್ರಹಿಸಿದ್ರು. ಜೀವಂತ ಹಿಡ್ಕೊಂಡು ಬಾನ ಉದ್ದೇಶ ಒಂದು ವೈಯಕ್ತಿಕ ಹರಾಸ್ಮೆಂಟ್ ಆದ, ಜೀವ ಹಿಡ್ಕೊ ಇಂಥದೆಲ್ಲ ರೌಡಿ ಜಮೀದ್ರ ಇವ್ರಿಗೆ ಯಾಕೆ ಬಿಡ್ಬೇಕು, ಇವರು ಜೀವ ಹಿಡಿಯಕ್ಕೆ ಅನ್ಬೇಕು. ಶೂಟ್ ಆರ್ಡರ್ ಕೊಟ್ರೆ ನನ್ನ ಗಂಡಗೆ ಏನು ಆಗ್ತಿದ್ದಿಲ್ಲ. ಕರ್ನಾಟಕ ಸಿಂಗಮ್ ಅಂತ ರೌಡಿ ಹುಟ್ಟು ಬರ್ತಾರೆ, ನನ್ನಂತ ಕರ್ನಾಟಕ ಸಿಂಗಮ್ ಹುಟ್ಟಲ್ಲ. ನೇರವಾಗಿ ಈ ಐಜಿಯವರೇವಣಿ ಇದಕ್ಕೆಲ್ಲ CID ತನಿಖೆ ಆಗಬೇಕು, ನನ್ನ ಗಂಡಗೆ ನ್ಯಾಯ ಕೊಡಬೇಕು. ನನ್ನ ಉದ್ದೇಶ ಇಷ್ಟೇ. ನನ್ನ ಬೇಡಿಕೆ, ನನ್ನ ಗಂಡನ ಬೇಡಿಕೆ ಆಗಿಲ್ಲ, ಆದ್ರೆ ಜನರ ಅಭಿಪ್ರಾಯ ಪ್ರಕಾರ ಅವ್ರ ಆತ್ಮಕ್ಕೆ ಶಾಂತಿ ಆಗಂಗೆ ಜನರ ಬೇಡಿಕೆ ಎಲ್ಲ ತೀರಿಸ್ಬೇಕು. ನಾನು ಇಷ್ಟೇ ಮನವಿ, ಇರತನ ಮಾಡಲಿಲ್ಲ, ಈಗ ಮಾಡ್ರಿ ಏನು ಪ್ರಯೋಜನ. ನನ್ನ ಗಂಡಗೆ ಭಾಳ ತ್ರಾಸೈತಿ. ಅಸಹಾಯಕತೆ ಮತ್ತು ಆಕ್ರೋಶ ಬೆರೆತ ಧ್ವನಿ ಅದು. ನನ್ನ ಗಂಡನ ಸಾವಿಗೆ ನ್ಯಾಯ ಬೇಕು, ಇದರ CBI ತನಿಖೆಯಾಗಬೇಕು, ನನ್ನ ಗಂಡನ ಸಾವಿಗೆ ಈಶಾನ್ಯ ವಲಯ IGP ಕಾರಣ ಅನ್ನುವಂಥ ನೇರವಾದ ಆರೋಪವನ್ನು ಇವತ್ತು ಮಧು ಬಂಡೆ ಅವರು ಮಾಡಿದ್ದಾರೆ. ಮೃತಪಟ್ಟ ಮಲ್ಲಿಕಾರ್ಜುನ ಬಂಡೆ ಅವರ ಪತ್ನಿ, ಇನ್ನೊಂದು ಕಡೆ ಗೃಹ ಸಚಿವರು ಕೂಡ ತಮ್ಮ ಶೋಕವನ್ನು ವ್ಯಕ್ತಪಡಿಸಿದ್ರು. ಒಂದು ವೇಳೆ ವೈದ್ಯರು ವಿದೇಶಕ್ಕೆ ಚಿಕಿತ್ಸೆಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಸರ್ಕಾರ ಅದಕ್ಕೆ ತಯಾರಾಗಿತ್ತು, ಆದರೆ ವೈದ್ಯರು ಅನುಮತಿ ಕೊಡಲಿಲ್ಲ ಅನ್ನುವಂಥ ಮಾತನ್ನು ಗೃಹ ಸಚಿವರು ಹೇಳಿದರು. ಇನ್ನು ಪರಿಹಾರದ ವಿಷಯ ಮಾತನಾಡಿದಾಗ ದಯವಿಟ್ಟು ಮಲ್ಲಿಕಾರ್ಜುನ ಬಂಡೆಯವರ ಜೀವಕ್ಕೆ ಬೆಲೆ ಕಟ್ಟಬೇಡಿ ಅನ್ನುವಂಥ ಮಾತನ್ನು ಕೂಡ ಆಡಿದ್ರು. ಎಲ್ಲರೂ ಸೇರಿಬಿಟ್ಟು ನಾವು ಇವತ್ತು ದುಃಖದಲ್ಲಿದ್ದೀವಿ. ಇಂಥ ಒಂದು ದುರ್ಘಟನೆ ಆಗಬಾರ್ದಾಗಿತ್ತು. ಇಂಥ ಒಳ್ಳೆಯ ಒಂದು ಆಫೀಸರು ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ರು ನನಗೆ ಹೈದರಾಬಾದಿಗೆ ಹೋದಾಗ, ಅದು ಹಣದ ವಿಚಾರ ಅಲ್ಲ, ಅವರ ಜೀವವನ್ನು ಉಳಿಸಲಿಕ್ಕೆ ಏನು ಬೇಕಾದ್ರೂ ಮಾಡೋಣ ಎಂಬ ಮಾತನ್ನು ಹೇಳಿದರು. ಆದರೆ ಡಾಕ್ಟ್ರುಗಳ ಒಂದು ಇದರ ಪ್ರಕಾರ ನಾವು ಹೋಗಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ. ನೋಡಿ, ಪರಿಹಾರ ವಿಚಾರ, ಅವರ ಒಂದು ಜೀವಕ್ಕೆ ದಯವಿಟ್ಟು ಅವರ ಜೀವಕ್ಕೆ ಒಂದು ಬೆಲೆ ಕಟ್ಟಬೇಡಿ. ಅವರು ಇವತ್ತು
ನಮ್ಮ ರಾಜ್ಯಕ್ಕೋಸ್ಕರವಾಗಿ ಅವರ ಜೀವವನ್ನು ಪ್ರಾಣವನ್ನು ಬಿಟ್ಟಿದ್ದಾರೆ. ಎಸ್, ಜೀವಕ್ಕೆ ಬೆಲೆ ಕಟ್ಟಬೇಡಿ ಅನ್ನುವಂಥ ಮಾತನ್ನ ಗೃಹ ಸಚಿವ ಜಾರ್ಜ್ ಹೇಳಿದ್ರು. ಆದರೆ ನಿನ್ನೆ ಪರಿಹಾರ ಘೋಷಣೆ ಮಾಡಿದಾಗ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಮಲ್ಲಿಕಾರ್ಜುನ ಬಂಡೆ ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಸರ್ಕಾರ ಮಾಡಿತ್ತು. ಆದರೆ ತಕ್ಷಣ ಪ್ರಶ್ನೆಗಳೆದ್ವು. ಇತ್ತೀಚೆಗಷ್ಟೇ ದೆಹಲಿಯಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಮೃತಪಟ್ಟಾಗ ಈಗಷ್ಟೇ ಅಧಿಕಾರಕ್ಕೆ ಬಂದಿರೋ ಆಮ್ ಆದ್ಮಿ ಪಕ್ಷದ ಸರ್ಕಾರ 1 ಕೋಟಿ ರೂಪಾಯಿ ಪರಿಹಾರ ಘೋಷಣೆ ಮಾಡಿತ್ತು. ಇಲ್ಲಿ 15 ಲಕ್ಷ ಪರಿಹಾರ ಯಾಕೆ ಅನ್ನುವಂಥ ಮಾತುಗಳು ಎದ್ದಿದ್ವು. ಅದರ ಜೊತೆಗೆ ಜನ ಕೂಡ ಆಕ್ರೋಶ ಭರಿತರಾಗಿ ಹೇಳಿದ್ರು, ಆ 15 ಲಕ್ಷ ಕೂಡ ಸರ್ಕಾರ ವಾಪಸ್ ತೆಗೆದುಕೊಳ್ಳಲಿ, ನಾವೆಲ್ಲ ಸೇರಿ ಚಂದ ಎತ್ತಿ ಮಲ್ಲಿಕಾರ್ಜುನ ಬಂಡೆ ಕುಟುಂಬಕ್ಕೆ ಧನ ಸಹಾಯ ಮಾಡ್ತೀವಿ ಅನ್ನುವಂಥ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಬಹುಶಃ ಮುಖ್ಯಮಂತ್ರಿಗಳಿಗೆ ಆ ಆಕ್ರೋಶ ಅರ್ಥ ಆಗಿದೆ. ಇವತ್ತು ಪರಿಹಾರವನ್ನು 15 ಲಕ್ಷದಿಂದ 50 ಲಕ್ಷಕ್ಕೆ ಹೆಚ್ಚಿಸಿದ್ದೀವಿ ಅನ್ನುವಂಥ ಘೋಷಣೆಯನ್ನು ಮಾಡಿದ್ದಾರೆ. ಜಾರ್ಜ್ ಹೋಗಿದ್ದಾರೆ, ಹೋಮ್ ಮಿನಿಸ್ಟರ್ ಹೋಗಿದ್ದಾರೆ. ಅಲ್ಲ, ಮುಖ್ಯಮಂತ್ರಿ ಆದಂತವರು ಕೂಡ ಹೋಗ್ಬೇಕಾಗಿತ್ತು ಅಂತ, ಯಾಕಂದ್ರೆ ಒಬ್ಬ ಸಾಮಾನ್ಯ ಸಬ್ ಇನ್ಸ್ಪೆಕ್ಟರ್ ಸಾವನ್ನಪ್ಪಿರಲಿಲ್ಲ. ಯಾರು ಎಲ್ಲ ಆದರೂ ಕೂಡ ಮನುಷ್ಯರೇ ಅಲ್ವಾ.